ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಯಾರ್ಯಾರಿಗೆ ದಿನದ ಹೊತ್ತು ಮಲ್ಕೊಳ್ಳಿಕ್ಕೆ ಸಲಹೆ ನೀಡಿದ್ದಾರೆ ಆಯುರ್ವೇದದಾಗ, ಯಾರ್ಯಾರು ಬೆಳಿಗ್ಗಿನ ಹೊತ್ತು ಮಕ್ಕೊಳಕ್ಕೆ ಫಿಟ್ ಅದಾರ. ಸೊ ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳ್ಕೊಡ್ತೈತಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಚರಕ ಸಂಹಿತ ಸೂತ್ರಸ್ಥಾನ 21ನೇ ಅಧ್ಯಾಯದಾಗ ಇದ್ರ ಬಗ್ಗೆ ಮಾಹಿತಿ ನಮಗೆ ಸಿಗ್ತೈತ್ರಿ. ಸೊ ಯಾರು ಬೆಳಿಗ್ಗಿನ ಹೊತ್ತು ಮಕ್ಕೋಬೋದಂದ್ರೆ, ಯಾರು ನೋಡ್ರಿ ಭಾಳ ಜಾಸ್ತಿ ತೆಳಗದಾರ, ಯಾರು ಭಾಳ ಹಾಡು ಹಾಡ್ತಾರ, ಯಾರು ಭಾಳ ಜಾಸ್ತಿ ಓದುತ್ತಾರ, ಯಾರು ಮದಿರಾ ಸೇವನೆ ಆಲ್ಕೋಹಾಲ್ ಡ್ರಿಂಕ್ಸ್ ಯಾರು ಜಾಸ್ತಿ ತೊಗೊಂತಾರ, ಸೆಕ್ಷುವಲ್ ಆ್ಯಕ್ಟ್ ಯಾರು ಭಾಳ ಜಾಸ್ತಿ ಮಾಡ್ತಾರ, ಯಾರು ಪಂಚಕರ್ಮ ಥೆರಪಿ ತೊಗೊಂಡಿರ್ತಾರ, ಯಾರು ಬಹಳ ಜಾಸ್ತಿ ತನ್ನ ಮೈ ಮೇಲೆ ಭಾರ ಹಾಕ್ಕೊಂಡು ಓಡಾಡ್ತಾರ, ಯಾರು ಬಹಳ ಜಾಸ್ತಿ ದಿನದಾಗ ನಡೀತಾರ, ಯಾರಿಗೆ ಬಹಳ ಜಾಸ್ತಿ ನೀರಡಿಸಿ ಆಗ್ತೈತಿ, ಯಾರಿಗೆ ಬೇದಿ ಹತ್ತಿರ್ತೈತಿ, ಯಾರಿಗೆ ಹೊಟ್ಟೆನೂ ಸಮಸ್ಯೆ ಇರ್ತೈತಿ, ಯಾರಿಗೆ ಹೊಟ್ಟೆ ಹಸಿತಿರಂಗಿಲ್ಲ, ಯಾರಿಗೆ ಬಿಕ್ಕಳಿಗೆ ಜಾಸ್ತಿ ಬರ್ತಿರ್ತಾವೆ, ಯಾರಿಗೆ ಮನೋರೋಗ ಸಮಸ್ಯೆ ಇರ್ತೈತಿ, ಯಾರು ಬಹಳ ಜಾಸ್ತಿ ವೃದ್ಧ ಇರ್ತಾರ, ಯಾರು ಬಹಳ ಜಾಸ್ತಿ ಯಂಗ್ ಅದಾರ, ಯುವ ಅದಾರ, ಯಾರು ಬಹಳ ಜಾಸ್ತಿ ವೀಕ್ ಅದಾರ, ಯಾರು ಬಹಳ ಜಾಸ್ತಿ ತೆಳ್ಳಗದಾರ, ಏನರ ನೀವು ಬಿದ್ದಿರಿ, ನಿಮ್ಗೆ ಗಾಯ ಆಗೈತೆ ಅಂದ್ರೆ, ನೀವೇನರ ಜಗಳ ಮಾಡ್ಕೊಂಡಿರಿ ಅಂದ್ರೆ, ಇಲ್ಲ ನೀವು ಎಲ್ಲರ ಯಾತ್ರಾ ಮಾಡಿರಿ ಅದರಲ್ಲಿ ನಿಮ್ಗೆ ದಣವಾಗೈತೆ ಅಂದ್ರೆ, ಯಾರು ಬಹಳ ಜಾಸ್ತಿ ಕೋಪ ಮಾಡ್ಕೊತಾರ, ಯಾರು ಬಹಳ ಜಾಸ್ತಿ ದುಃಖದಾಗ ಅದಾರ, ಯಾರು ಬಹಳ ಜಾಸ್ತಿ ಭಯಭೀತರಾಗಿರ್ತಾರ, ಇವ್ರೆಲ್ಲರಿಗೆ ಡೇ ಟೈಮ್ನಾಗ ನಿದ್ರೆ ಮಾಡ್ಲಿಕ್ಕೆ ಆಯುರ್ವೇದ ತಿಳಿಸ್ಕೊಟ್ಟಾರ್ರಿ. ನಾನು ನಿಮ್ಗೆ ಮುಂದೆ ಮೊದ್ಲಿನ ವಿಡಿಯೋದಾಗ ತಿಳಿಸ್ಕೊಟ್ಟೇನಿ ರೀ. ಯಾರು ಬಹಳ ಜಾಸ್ತಿ ದಪ್ಪ ಇರ್ತಾರ, ಒಬೇಸ್ ಇರ್ತಾರ, ಅವ್ರಿಗೆ ದಿನದ ಹೊತ್ತನೇ ಮಕ್ಕೋಬೇಡ ಅಂತ ಹೇಳ್ಯಾರ. ಯಾಕಂದ್ರೆ ಇನ್ನಿಟ್ಟು ಅವ್ರಿಗೆ ಕಫ ವೃದ್ಧಿ ಆಗುತ್ತೆ, ಇನ್ನಿಟ್ಟು ಜಾಸ್ತಿ ದಪ್ಪ ಹಾಕಾರಂತ. ಆದ್ರೆ ಇದಕ್ಕೆ ಒಂದು ಎಕ್ಸೆಪ್ಷನ್ ಏನಿಟ್ರಪ್ಪ ಅಂದ್ರೆ, ಬೇಸಿಗೆ ಹೊತ್ನಾಗ ಸಮ್ಮರ್ ಟೈಮ್ನಾಗ ಯಾವಾಗ ರಾತ್ರಿ ಬಹಳ ಜಾಸ್ತಿ ಸಣ್ಣ ಇರ್ತಾವ ನೋಡ್ರಿ, ಆ ಹೊತ್ನಾಗ ಎಲ್ಲರೂ ದಿನದ ಟೈಮ್ನಾಗ ಮಕ್ಕೋಬಹುದಂತ ಆಯುರ್ವೇದ ತಿಳಿಸ್ಕೊಟ್ಟಾರ್ರಿ. ಧನ್ಯವಾದಗಳು.